ಏನ್ ನೋಡಿದ್ವಿ ನಾವೀಗ, ಯಾವುದೇ ಒಂದು ವಾಹಕ ಕಾಂತಕ್ಷೇತ್ರದೊಳಗ ಚಲಿಸ್ತು ಅಂತ ತಿಳ್ಕೊಳ್ಳಿ. ಒಂದು ಕಾಂತಕ್ಷೇತ್ರ ಐತಿ, ಒಂದು ಮ್ಯಾಗ್ನೆಟ್ ಐತಿ, ಅದ್ರ ಸುತ್ತಲೂ ಏನಿರ್ತೈತಿ ಕಾಂತಕ್ಷೇತ್ರ ಇರ್ತೈತಲ್ಲ, ಆ ಕಾಂತಕ್ಷೇತ್ರದೊಳಗ ಅಂದ್ರೆ ಎಲ್ಲಿ ಬಲರೇಖೆಗಳು ಹೋಗಿರ್ತಾವಲ್ಲ ಅಲ್ಲಿ ಒಂದು ವಾಹಕ ಏನಾದ್ರೂ ನಾವು ಅಳಗ್ಯಾಡಿಸ್ತೀವಪ್ಪ, ಒಂದು ವಾಹನ ಅದರೊಳಗೆ ಚಲಿಸ್ತಾ ಇರುವಂತಹ ಒಂದು ವಾಹಕ ಇತ್ತಪ್ಪ ಅಂತಂದ್ರ ಆ ವಾಹಕದಲ್ಲಿ ಏನಾಗ್ಬಿಡ್ತೈತಿ, ವಿದ್ಯುತ್ ಪ್ರೇರಣೆಗೊಳ್ತೈತಿ, ವಿದ್ಯುತ್ ಹುಟ್ಟತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ತರ ಫಾರ್ ಎಕ್ಸಾಂಪಲ್ ವೈರ್ ಸುರುಳಿ ಐತಿ, ಇದಕ್ಕೇನು ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ, ಏನು ಕನೆಕ್ಟ್ ಮಾಡಿಲ್ಲ, ಇಲ್ಲಿ ಬರೀ ಒಂದು ಗ್ಯಾಲ್ವನೋಮೀಟರ್ ಅಥವಾ ಇದ್ರೊಳಗೆ ವಿದ್ಯುತ್ ಹುಟ್ಟೈತೋ ಇಲ್ಲೋ, ವಿದ್ಯುತ್ ಹರಿಯಾಕತ್ತೋ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದೆ. ಇದರಿಂದ ಏನಾಗೈತಿ, ಸರಣಿನೂ ಪೂರ್ಣಗೊಂಡೈತಿ. ಮತ್ತು ಸರಣಿ ಪೂರ್ಣಗೊಳ್ಬೇಕು, ಇಲ್ದಿದ್ರೆ ವಿದ್ಯುತ್ ಹುಟ್ಟೋದಿಲ್ಲ. ಈಗ ಹಂಗೆ ತಂತನ ವಿದ್ಯುತ್ ಹುಟ್ಟುತ್ತೆ. ಬರೀ ವಿದ್ಯುತ್ ಒಂದು ಸರಣಿ ಪೂರ್ಣಗೊಳ್ಳದೆ ಇರುವಂತಹ ಬರೀ ಒಂದೇ ಒಂದು ದಂಡದ ಹಾಗೆ ನಾವು ಒಂದು ಕಬ್ಬಣ ತಗೊಂಡು ಅದನ್ನ ಅಳಿಗಾಡಿಸಿದ್ರೆ ಅದ್ರೊಳಗೆ ವಿದ್ಯುತ್ ಹುಟ್ಟೋದಿಲ್ಲ. ಸರಣಿ ಪೂರ್ಣಗೊಳ್ಬೇಕು. ಸೊ ಸರಣಿ ಪೂರ್ಣಗೊಂಡಿದ್ದಲ್ಲಿ ಈಗ ನಾವು ದಂಡ ಕಾಂತವನ್ನ ಅದಕ್ಕೆ ಸಮೀಪ ಜಲ್ದಿ ತಗೊಂಡು ಹೋಗೋದು ಮತ್ತು ದೂರ ಒಯ್ಯೋದು, ಸಮೀಪ ತಗೊಳ್ಳೋದು ದೂರ ಒಯ್ಯೋದು. ಇಲ್ಲಿ ಎನ್ ಮತ್ತೆ ಎಸ್ ಐತಲ್ಲ, ಇದನ್ನ ಸಮೀಪ ತಗೊಳ್ಳೋದು ದೂರ ಒಯ್ಯೋದು, ಸಮೀಪ ತಗೊಳ್ಳೋದು ದೂರ ಒಯ್ಯೋದು. ಹಿಂಗ ನಾವು ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ, ಈ ಸುರುಳಿಗೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಬದಲಾಗ್ತಾ ಹೋಗ್ತೈತಿ. ಹೌದಲ್ಲ? ಆ ಬದಲಾಗ್ತಾ ಹೋದಂಗ ಇದ್ರೊಳಗೆ ಏನಾಗ್ಬಿಡ್ತೈತಿ, ವಿದ್ಯುತ್ ಪ್ರೇರಿತವಾಗ್ತೈತಿ, ವಿದ್ಯುತ್ ಹುಟ್ಕೋತೈತಿ. ಸೊ ಅದನ್ನ ನಾವು ಇನ್ನೊಂದು ರೀತಿ, ಇದಕ್ಕೆ ನಾವೇನಂತೀವಿ, ಫ್ಯಾರಡೆ ಇಫೆಕ್ಟ್ ಅಂತಾನೂ ಕರಿತಾವ್ರಿ. ಇದಕ್ಕೆ ಫ್ಯಾರಡೆ ಪರಿಣಾಮ ಅಂತಾನೂ ಕರಿತಾರೆ. ಇದ್ರೊಳಗೆ ಇದನ್ನ ಇನ್ನೊಂದು ರೀತಿನೂ ಪಡಿಬಹುದು ನಾವು. ಎರಡು ಸುರುಳಿಗಳು ಅದಾವ ನೋಡ್ರಿ, ಸುರುಳಿ 1, ಸುರುಳಿ 2. ಸುರುಳಿ 1ರೊಳಗೆ ಏನಾದ್ರೂ ನಾವು ವಿದ್ಯುತ್ ಪ್ರವಾಹ ಬದಲಾಯ್ತಪ್ಪ, ವಿದ್ಯುತ್ ಪ್ರವಾಹ ಬದಲಾಗ್ತಾ ಇರುವಂತಹ ವಿದ್ಯುತ್ ಪ್ರವಾಹ ಇತ್ತು, ಹೆಚ್ಚಾಗತ್ತಿತ್ತು, ಕಡಿಮೆ ಆಗತ್ತಿತ್ತು, ದಿಕ್ಕು ಬದಲಾಯಿಸಾಕತ್ತಿತ್ತು, ಏನಾದ್ರೂ ಬದಲಾವಣೆ ಆಗ್ತಾ ಇತ್ತು ಅದ್ರೊಳಗ ಅಂತಂದ್ರೆ ಅವಾಗ ಏನಾಗ್ತೈತಿ ನೋಡ್ರಿ, ಸುರುಳಿ 2ಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಬದಲಾಗ್ತೈತಿ. ಯಾವ ಕಾಂತಕ್ಷೇತ್ರ, ಇಲ್ಲಿ ಕಾಂತನೇ ಇಲ್ಲ, ಆದ್ರೆ ಸುರುಳಿ 1ರೊಳಗೆ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ ಐತಲ್ಲ, ಆ ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತೈತಿ. ಆ ಸುರುಳಿ 1ರೊಳಗೆ ವಿದ್ಯುತ್ ಪ್ರವಾಹ ಬದಲಾಗೋದ್ರಿಂದ ಏನಾಗ್ತೈತಿ, ಸುರುಳಿ 2ಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಬದಲಾಗ್ತೈತಿ. ಆ ಕಾಂತಕ್ಷೇತ್ರ ಬದಲಾದ ಕೂಡಲೇ ಸುರುಳಿ 2ರೊಳಗ ವಿದ್ಯುತ್ ಪ್ರೇರಿತಗೊಳ್ತೈತಿ. ಇದಕ್ಕೆಲ್ಲದಕ್ಕೂ ನಾವೇನಂತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಡ್ಯೂಸ್ಡ್ ಕರೆಂಟ್ ಯಾವುದು ಪ್ರೇರಿತ, ಎರಡನೇ ಸುರುಳಿಯಲ್ಲಿ ಏನ್ ಹುಟ್ಟತೈತಲ್ಲ ಕರೆಂಟ್, ಅದಕ್ಕೆ ನಾವೇನಂತ ಕರಿತೀವಿ, ಇಂಡ್ಯೂಸ್ಡ್ ಕರೆಂಟ್. ಇಂಡ್ಯೂಸ್ಡ್ ಕರೆಂಟ್ ಬರ್ಕೋಬಹುದು ನೀವು ಶಬ್ದಗಳನ್ನೆಲ್ಲ, INDUCED. 10th ಇರುವಂತಹ ಎಲೆಕ್ಟ್ರಿಸಿಟಿ ನಿಮಗ PUC-ಗನು ಐತಿ, ಅದೇ ಮುಂದೆ ಸ್ವಲ್ಪ ಹೆಚ್ಚಿಗೆ ಆಗ್ತೈತಿ. ಸೊ ಅದು ಇವು ಶಬ್ದಗಳೆಲ್ಲ ಬರ್ತಾವಲ್ಲಿ. ಸೊ ಅದಕ್ಕೆ ನಾನು ಸರಿಯಾಗಿ ಇಟ್ಕೊಂಡ್ಬಿಟ್ರಿ. ಇಂಡ್ಯೂಸ್ಡ್ ಕರೆಂಟ್ ಅಥವಾ ಪ್ರೇರಿತ ಪ್ರವಾಹ ಅಂತ ಕರಿತೀವಿ. ಈಗ ಹಂಗಾದ್ರೆ ಇವುಗಳ ನಡುವಿನ ಸಂಬಂಧ ಯಾವ ನಡುವಿನ ಸಂಬಂಧ, ಕಾಂತಕ್ಷೇತ್ರ ಆಮೇಲೆ ಚಲಿಸ್ತಾ ಇರುವಂತಹ ದಿಕ್ಕು. ಈಗ ನಾವು ಇಲ್ಲಿ ಚಲಿಸಾಕ್ತಿಲ್ಲ ಬಿಡಿ, ಯಾವ್ದು ಸುರುಳಿಗಳು ಚಲಿಸಾಕ್ತಿಲ್ಲ, ಆದ್ರೆ ಇಲ್ಲಿ ಏನ್ ಮಾಡಾಕ್ತಿವಿ ನಾವು, ಆ ಕಾಂತಕ್ಷೇತ್ರ ಬದಲಾಗ್ಬೇಕಾತಂದ್ರ ನಾವೇನ್ ಮಾಡಾಕತ್ತೀವಿ, ಕರೆಂಟ್ ಅನ್ನು ಚೇಂಜ್ ಮಾಡಾಕತ್ತಿದ್ದೇವೆ ಇಲ್ಲಿ ಸುರುಳಿ 1ರೊಳಗೆ. ಓಕೆ, ಇದ್ರ ಬದ್ಲಿ ನೀವು ಇದನ್ನ ನೆನ್ಪಿಟ್ಕೊಳ್ರಿ, ಅದನ್ನ ಇಲ್ಲಿ ಏನಾಗತ್ತೈತಿ, ಅಥವಾ ಈ ವೈರ್ ಇದು ಮೂವ್ ಆಗತ್ತೈತೆ ಅಂತ ತಿಳ್ಕೊರಿ. ಈ ಕಾಂತವನ್ನು ಮೂವ್ ಮಾಡೋ ಬದ್ಲಿ ವೈರ್ನು ನಾವು ಮೂವ್ ಮಾಡಬಹುದು. ಯೂಶುವಲಿ ವೈರ್ ಅನ್ನು ಮೂವ್ ಮಾಡೋದು ನಮ್ಮ ಉಪಕರಣಗಳಲ್ಲಿ ಈಸಿ ಆಗ್ತದೆ. ಓಕೆ, ಸೊ ಈ ವೈರ್ ಮೂವ್ ಆಗತ್ತೈತೆ ಅಂತ ತಿಳ್ಕೊರಿ. ಸೊ ಈ ಮೂವ್ ಆಗೋ ದಿಕ್ಕು, ಚಲನೆಯ ದಿಕ್ಕು, ಕಾಂತಕ್ಷೇತ್ರ ಮತ್ತು ಯಾವ ದಿಕ್ಕಿನೊಳಗೆ ವಿದ್ಯುತ್ ಹುಟ್ಟತೈತಿ, ಈ ಮೂರಕ್ಕೂ ಸಂಬಂಧವನ್ನು ನಾವು ಎದರಿಂದ ತಿಳ್ಕೊಬಹುದು, ಫ್ಲೆಮಿಂಗಿನ ಬಲಗೈ ನಿಯಮದಿಂದ ತಿಳ್ಕೊಬಹುದು. ಓಕೆ, ಸೊ ಬಲಗೈ ನಿಯಮ, ಫ್ಲೆಮಿಂಗನ ಬಲಗೈ ನಿಯಮ, ಇದು ಮೊದಲನೇ ಬಲಗೈ ಹೆಬ್ಬೆರಳು ನಿಯಮ ಇತ್ತಲ್ಲ, ಅದಲ್ಲ ಇದು. ಈ ಫ್ಲೆಮಿಂಗನ ಬಲಗೈ ನಿಯಮದೊಳಗೆ ಏನ್ ಮಾಡ್ತೇವೆ ನಾವು, ಎಡಗೈ ನಿಯಮದೊಳಗೆ ಹೆಂಗ್ ನಾವು ನಮ್ಮ ತೋರ್ ಬೆರಳು, ಮಧ್ಯದ ಬೆರಳು ಮತ್ತ ಥಂಬ್ ಏನೈತಲ್ಲ, ಇವು ಮೂರನ್ನು ಹೆಂಗ್ ಪರಸ್ಪರ ಲಂಬವಾಗಿರುವಂತೆ, ಒಂದು X ಆಕ್ಸಿಸ್ ಆಗಿರ್ಬೇಕು, ಇನ್ನೊಂದು Y ಆಕ್ಸಿಸ್ ಆಗಿರ್ಬೇಕು, ಇನ್ನೊಂದು Z ಆಕ್ಸಿಸ್ ಆಗಿರ್ಬೇಕು ಇರ್ತೈತಲ್ಲ, ಆ ತರ ನಾವು ಈಗ ಬಲಗೈಯನ್ನ ಆ ತರ ಮಾಡ್ಕೊಳ್ತೀವಿ. ಎಡಗೈಯನ್ನಲ್ಲ, ಬಲಗೈಯನ್ನು ಮಾಡ್ತೀವಿ. ಬಲಗೈಯನ್ನು ಮಾಡಿದಾಗ ನೆನಪಿರ್ಲಿ ನಿಮ್ಗೆ, Z ಆಕ್ಸಿಸ್ ರಿವರ್ಸ್ ಆಗ್ತೈತೆ ಸ್ವಲ್ಪ. Z ಆಕ್ಸಿಸ್ ಅವಾಗ ಒಳಗೆ ಹೋಗ್ತಿತ್ತು ಅಂದ್ರೆ ಈಗ ಹೊರಗೆ ಬಂದಿರ್ತೈತೆ Z ಆಕ್ಸಿಸ್, XYZ ಆಕ್ಸಿಸ್.
ಈ ಮೂರನ್ನು ಲಂಬವಾಗಿ ಇಟ್ಕೋತೀವಿ. ಲಂಬವಾಗಿ ಇಟ್ಕೊಂಡು ಏನ್ ಮಾಡ್ತೀವಿ ನಾವು, ತೋರ್ ಬೆರಳನ್ನ ಹೆಂಗ್ ಹೊಂದ್ಸ್ಕೋತೀವಿ, ಕಾಂತಕ್ಷೇತ್ರದ ದಿಕ್ಕಿಗೆ ಹೊಂದ್ಸ್ಕೋತೀವಿ. ಕಾಂತಕ್ಷೇತ್ರ ಹೆಂಗಿರ್ತೈತಿ ಯಾವತ್ತು, ಯಾವ ಪೋಲ್ದಿಂದ ಯಾವ ಪೋಲ್ಗೆ ಇರ್ತೈತಿ, ನಾರ್ತ್ ಪೋಲ್ನಿಂದ ಸೌತ್ ಪೋಲ್ಗೆ ಇರ್ತೈತಿ, ಹೌದಲ್ಲ. ಸೊ ಹಂಗಿರೋದ್ರಿಂದ ಇದು ಕಾಂತಕ್ಷೇತ್ರಕ್ಕೆ ಹೊಂದ್ಕೋತೈತಿ. ಅಂದ್ರೆ ಏನರ್ಥ, ನಮ್ಮ ತೋರ್ ಬೆರಳು ಸೌತ್ ಪೋಲ್ ಕಡೆಗೆ ಪಾಯಿಂಟ್ ಮಾಡ್ತಿರ್ತೈತಿ. ಸೌತ್ ಪೋಲ್ ಕಡೆಗೆ ಪಾಯಿಂಟ್ ಮಾಡ್ತಿರ್ತೈತಿ, ಹಂಗ ಇಟ್ಕೋಬೇಕು. ಸೌತ್ ಪೋಲ್ ಕಡೆ ತೋರಿಸ್ತಿರ್ತೈತಿ ಅದು. ಸೊ ಹಂಗ ತೋರ್ ಬೆರಳನ್ನ ಇಟ್ಕೊಂಡಿವಿ. ಇನ್ನು ನಾವು ವಾಹಕ ಚಲಿಸ್ತಿರ್ತೈತಿ. ಇಲ್ಲಿ ಚಲಿಸ್ತಾ ಇರುವಂತ ವಾಹಕ ಇರೋದ್ರಿಂದ ವಾಹಕದ ಚಲನೆಯ ದಿಕ್ಕಿ ಕಡೆ ಯಾವ್ದು ಇಟ್ಕೋತೇವೆ ನಾವು, ಥಂಬನ್ನು ಇಟ್ಕೋತೇವೆ. ಯಾವತ್ತು ಥಂಬ್ ಇದ್ದು ಚಲನೆಯನ್ನು ಸೂಚಿಸ್ತೈತಿ, ಕಾಂತಕ್ಷೇತ್ರವನ್ನು ತೋರ್ ಬೆರಳು ಸೂಚಿಸ್ತೈತಿ. ಇವೆರಡನ್ನು ನಾವು ಮೊದಲು ಹೊಂದಿಸ್ಕೋತೇವೆ. ಕಾಂತಕ್ಷೇತ್ರವನ್ನು ಹೊಂದ್ಸ್ಕೋತೇವಿ, ಆಮೇಲೆ ಚಲನೆ ದಿಕ್ಕಿಗೂ ಹೊಂದ್ಸ್ಕೋತೇವಿ. ಆವಾಗ ನಮಗೇನ್ ಸಿಗ್ತೈತಿ ನೋಡ್ರಿ, ಪ್ರೇರಿತ ವಿದ್ಯುತ್ತಿನ ದಿಕ್ಕು ಸಿಗ್ತೈತಿ. ಯಾವ್ದು ಹೇಳ್ತೈತಿ ಅದನ್ನ, ಮಧ್ಯದ ಬೆರಳು ಹೇಳ್ತೈತಿ. ಓಕೆ, ಸೊ ಇದನ್ನ ನಾವು ಸ್ವಲ್ಪ ಈಗ ವಿಡಿಯೋದ ಮುಖಾಂತರನು ನೋಡೋಣ. ಈಗ ಸೊ ಇದಕ್ಕೆ ನಂತರ ರೈಟ್ ಹ್ಯಾಂಡ್ ಜನರೇಟರ್ ರೂಲ್ ಅಂತಾನೂ ಕರೀತಾರೆ. ಇದಕ್ಕೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತಾನೂ ಕರೀತಾರ, ಅಥವಾ ರೈಟ್ ಹ್ಯಾಂಡ್ ಜನರೇಟರ್ ರೂಲ್ ಅಂತಾನೂ ಕರೀತಾರೆ. ನೋಡ್ರಿ, ಈ ವಿಡಿಯೋ ಯಾರು ಕ್ರಿಯೇಟ್ ಮಾಡಿದ್ದಾರೆ, ಕ್ರಿಯೇಟೆಡ್ ಬೈ ಮಹೇಶ್ ಶೆನಾಯ್ ಅಂತ ಹೇಳಿ. ಇದನ್ನ ಜಗತ್ನಾಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಖಾನ್ ಅಕಾಡೆಮಿನ ಅನೇಕ ರಾಷ್ಟ್ರಗಳಲ್ಲಿ, ಆಫ್ರಿಕಾದಿಂದ ಹಿಡ್ಕೊಂಡು ಜಪಾನ್ವರೆಗೆ, ಅಮೆರಿಕಾದಿಂದ ಹಿಡ್ಕೊಂಡು ನ್ಯೂಜಿಲ್ಯಾಂಡ್ವರೆಗೆ ಎಲ್ಲಾ ಕಡೆ ಮಾಡ್ತಾರೆ ಇದನ್ನ, ಖಾನ್ ಅಕಾಡೆಮಿನ. ಬಟ್ ಇಂಡಿಯನ್ ನೋಡ್ರಿ ಕ್ರಿಯೇಟ್ ಮಾಡಿದ್ದಾರೆ ಇದನ್ನ, ಕ್ರಿಯೇಟೆಡ್ ಬೈ ಮಹೇಶ್ ಶೆನಾಯ್. ಸೊ ಗುಡ್ ವರ್ಕ್, ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. In a previous video, we've seen that a changing magnetic field can induce an electric current. And so one way of doing this would be to move a bar magnet towards and away from a coil, or maybe you can hold the magnet stationary and move the coil closer and farther away from the magnet. So magnet adru move madabodu illa coil adru move madabodu. Moving the coil is a little bit more convenient. So in this video, we will see how to remember the direction of the electric current induced when we move a coil or when we move a wire in a magnetic field. So let's consider a magnetic field due to two pole pieces of a magnet. You can imagine these are two separate magnets, or these are two poles of a horseshoe magnet. You can imagine that these two are separate magnets, or these two are poles of a horseshoe magnet. ಹಿಂಗಂದ್ರೆ ತಿಳಿತು ನಿಮಗೆಲ್ಲರಿಗೂ? The reason we're choosing this is because if we had a single magnet, then the field lines would be pretty curved. It will be very hard to understand in what direction the current will be produced. But over here, if you use arrangement like this, then at least near the center, the field will be pretty straight. But if we go farther away, of course, the field will now start curving like this. But at least in the center, the field will be straight. It'll be easier to analyze what direction the current will be. And to induce a current, we need a coil. But instead of a coil, we can just move a wire. So let's introduce a wire over here. And we can move this wire up and down like this. So as we move this wire, notice it starts cutting the magnetic field. And whenever it does that, an electric current will be induced. So cutting the magnetic field. Wire in ಮಾಡಬೇಕು, magnetic field ನ ಕಟ್ ಮಾಡಬೇಕು, ಆವಾಗ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗ್ತೈತಿ. ಆಮೇಲೆ ಯಾವ ಕೋನದಲ್ಲಿ ಅದು ಕಟ್ ಮಾಡ್ತೈತಿ, ಯಾವ ಆಂಗಲ್ದಲ್ಲಿ ಅದು ಕಟ್ ಮಾಡ್ತೈತಿ, ಅದು ಇಂಪಾರ್ಟೆಂಟ್. ಅದು ಎಷ್ಟು ಕರೆಂಟ್ ಉತ್ಪಾದನೆ ಆಗ್ತೈತಿ ಅನ್ನೋದು ಡಿಸೈಡ್ ಮಾಡ್ತೈತಿ ಅದು. ಸಪೋಸ್ ಈ ವೈರ್ ಅನ್ನ ನಾವು ಈ ಗೆರೆಗಳು ಏನದಲ್ಲ ಕಾಂತ ಅದಕ್ಕೆ ಸಮಾಂತರವಾಗಿ ನಾನು ಚಲಿಸಿ ಬಿಟ್ನಪ್ಪ ಅಂತಂದ್ರ ಆಗುದಿಲ್ಲ.
ಈಗ ಆ ಒಂದು ವೇಳೆ ವಾಹಕ ಕ್ಷೇತ್ರದ ಬಲರೇಖೆಗಳಿದಾವಲ್ಲ ಅದಕ್ಕೆ ಸಮಾಂತರವಾಗಿ ಚಲಿಸ್ತಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ. ಯಾವ ಕೋನದಲ್ಲಿ ಆ ಕಾಂತಕ್ಷೇತ್ರದ ಬಲರೇಖೆಗಳನ್ನ ಕಟ್ ಮಾಡ್ತೈತಿ ಈ ವಾಹಕ, ಅದು ಇಂಪಾರ್ಟೆಂಟ್. ಅದು ಲಂಬವಾಗಿ ಕಟ್ ಕರೆಂಟ್ ಉತ್ಪಾದನೆ ಆಗ್ತೈತಿ. ಲಂಬವಾಗಿ ಕಟ್ ಮಾಡ್ತಂದ್ರ ಯಾವ್ದೋ ಒಂದು ಕೋನದಲ್ಲಿ 30 ಡಿಗ್ರಿಯಲ್ಲಿ ಕಟ್ ಮಾಡ್ತು ಅಂತ ತಿಳ್ಕೊಳ್ಳಿ ಆಗ್ತೈತಿ. ಆದ್ರೆ ಗರಿಷ್ಠ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ಉತ್ಪಾದನೆ ಆಗುತ್ತೆ. ಇನ್ನ ಈ ವಾಹಕದ ಚಲನೆ ಈ ಬಲರೇಖೆಗಳಿಗೆ ಸಮಾಂತರವಾಗಿತ್ತಪ್ಪ ಅಂತಂದ್ರ ವಿದ್ಯುತ್ ಪ್ರವಾಹ ಆಗೋದಿಲ್ಲ. ಆ ಕೋನ ಹೆಚ್ಚಾದಂಗ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತೈತಿ. ಲಂಬವಾಗಿ ಕಟ್ ಮಾಡಿತಪ್ಪ, ಈಗ ಮೇಲೆ ಕೆಳಗೆ ಹೋಗಾಕತೈತಿ ನೋಡ್ರಿ, ಇಲ್ಲಿ ತೋರಿಸಿದ್ರಲ್ಲ ಹಂಗ, ಅವಾಗ ಮ್ಯಾಕ್ಸಿಮಮ್ ಕರೆಂಟ್ ಹುಟ್ಟತೈತಿ. ಓಕೆ, ಸೊ ನಾವೀಗ ಫ್ಲೆಮಿಂಗ್ನ ಬಲಗೈ ನಿಯಮ ನಮಗೆ ಯಾವಾಗ ಉಪಯೋಗಿಸ್ತೇವೆ? ನಾವು ಲಂಬವಾಗಿ ಕಟ್ ಆಗ್ತಾ ಇದ್ದಾಗ ಮಾತ್ರ. ಚಲನೆ ಅನ್ನೋದು ಕಾಂತಕ್ಷೇತ್ರಕ್ಕ ಲಂಬವಾಗಿರ್ಬೇಕು. ಓಕೆ, ಆ ಮ್ಯಾಕ್ಸಿಮಮ್ ಕರೆಂಟ್ ಏನು ಉತ್ಪಾದನೆ ಆಕೈತಲ್ಲ ಅವಾಗ ಅದರ ದಿಕ್ಕು ಯಾವ ಕಡೆಗೆ ಇರ್ತೈತೆ ಅನ್ನೋದನ್ನ ನಮ್ಮ ಮಧ್ಯದ ಬೆರಳು ಹೇಳ್ತೈತಿ. In this wire, of course, we need a closed circuit for that. So we can imagine the wire from here gets connected to. ನೋಡ್ರಿ, ವಿದ್ಯುತ್ ಉತ್ಪಾದನೆ ಆಗ್ಬೇಕಂತಂದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಇರೋದು ಅವಶ್ಯಕತೆ ಐತಿ. ಸೊ ಇಲ್ಲಿ ನಾವು ಈ ವೈರ್ನ ಎರಡು ತುದಿಗಳನ್ನ ಏನ್ ಮಾಡಿರ್ಬೇಕಾಗಿರ್ತೈತಿ, ಒಂದು ಎಲ್ಲೋ ಒಂದು ಬಲ್ಬಿಗೋ ಅದಕ್ಕೋ ಕನೆಕ್ಟ್ ಮಾಡಿರ್ಬೇಕಾಗಿರುತ್ತೆ. ಅದನ್ನ ಇಲ್ಲಿ ತೋರಿಸಿಲ್ಲ ಅಷ್ಟೇ. To some galvanometer somewhere, which I've not shown over here. So let's say we move this wire up like this. We move the wire up. So we push it up. Then it turns out, if you do the experiment, the current ಯಾವ ಕಡೆಗೆ ಹುಟ್ಟತೈತಿ ಕರೆಂಟು? ಬಲಗೈ ಫ್ಲೆಮಿಂಗ್ನ ಬಲಗೈ ನಿಯಮನ ಉಪಯೋಗಿಸ್ರಿ ನೋಡೋಣ. ನಮ್ ಕಡೆ ಪಾಯಿಂಟ್ ಮಾಡೋಣ. ನಮ್ ಕಡೆ ಬಂತು, ಸ್ಕ್ರೀನ್ ಹೊರಗ್ರಿ. ನಮ್ಮ ಕಡೆ ಸ್ಕ್ರೀನ್ ಹೊರಗೆ ಬರ್ತೈತಿ. generated in this wire, the current induced in this wire is going to be out of the screen. All right? ಸೊ ಇದು ಗೊತ್ತಾಗ್ತೈತಿ ನಿಮಗೆ, ಮಾಡ್ಕೊಳಕ್ ಬರ್ತೈತಿ ಇದು ಕ್ಲಿಯರ್ ಆಗಿ? ಕ್ಲಿಯರ್ ಆಗೈತಿ ಇದು? ಈಗ ಇದನ್ನು ಉಪಯೋಗಿಸ್ಕೊಂಡು ನಾನು ಏನ್ ಮಾಡ್ಬೋದು? ಎಲೆಕ್ಟ್ರಿಸಿಟಿ ನಾನು ಜನರೇಟ್ ಮಾಡ್ಬೋದು, ವಿದ್ಯುತ್ತನ್ನ ಉತ್ಪಾದನೆ ಮಾಡ್ಬೋದು. ನೀವೆಲ್ಲರೂ ಕೇಳಿದಿರಿ, ಈಗ ನಮ್ಮ ಗೋಕಾಕ್ ಫಾಲ್ಸ್ ಆಗಿರಬಹುದು, ಎಲ್ಲೆಲ್ಲಿ ಮೇಲ್ಗಡೆಯಿಂದ ನೀರು ಬರಿತಿದ್ಲ, ಈಗ ಜೋಗ್ ಜಲಪಾತ, ಶರಾವತಿ ಒಳಗ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ ಎಲ್ಲೆಲ್ಲಿ, ಅದಕ್ಕೇನಂತೆ ನಾವು ಹೈಡ್ರೋ ಪವರ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರಲ್ಲ, ಅಥವಾ ಡ್ಯಾಮ್ಗಳಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಿರ್ಲ ಅಲ್ಲಿ ಕೆಳಗಡೆ ಅಲ್ಲೆಲ್ಲ ಹೆಂಗ್ ವಿದ್ಯುತ್ ಉತ್ಪಾದನೆ ಮಾಡ್ತಾರೋ ಅಂತ ನೀವು ಕೇಳಿದಿರಿ. ಸ್ವಲ್ಪ ಏನ್ ಮಾಡ್ತಾರ ಅಲ್ಲಿ? ಟರ್ಬೈನ್ ಅಂತ ಹಚ್ಚೋದು. ಏನದು ಟರ್ಬೈನ್ ಅಂದ್ರ? ಅದ್ ಹಿಂಗ್ ಮೋಟಾರ್ ಗಟ್ಟೆ ಇರ್ತೈತ, ತಿರುಗ್ತಿರ್ತೈತಂತ. ಕೆಳಗ ದೊಡ್ಡ ದೊಡ್ಡ ಗಾಲಿಗಳನ್ನ ಇಟ್ಟಿರ್ತಾರ. ಈಗ ನೀವು ಗಾಲಿಗಳಿಗೆ ಕರೆಕ್ಟ್ ಆಗಿ ನೀವು ಇಟ್ಟ್ರಿ ಅಂತಂದ್ರ ಮೇಲ್ಗಡೆಯಿಂದ ನೀರ್ ಬಿಟ್ಟಾಗ ಆ ಗಾಲಿಗೆ ಒಂದು ಅಂಚಿಗೆ ಬಡಿತಪ್ಪ ಅಂತಂದ್ರ ಅವಾಗ ಏನಾಗ್ತೈತಿ? ಆ ಗಾಲಿ ತಿರುಗ್ತೈತಿ. ನೀರಿನಲ್ಲಿ ಮೇಲಿಂದ ಬಿತ್ತು ಅವಾಗ ಅದಕ್ಕೆ ಏನಿರ್ತೈತಿ? ಮೊದಲ ಮ್ಯಾಲಿದ್ದಾಗ ನೀರ್ ಅದಕ್ಕ ಪೊಟೆನ್ಶಿಯಲ್ ಎನರ್ಜಿ ಇರ್ತೈತಿ. ನೀರು ಬಹಳ ಎತ್ತರದಲ್ಲಿ ಇತ್ತಪ್ಪ ಅಂತಂದ್ರ ಅದಕ್ಕೇನಿರ್ತೈತಿ? ಪ್ರಚನ್ನ ಶಕ್ತಿ ಇರ್ತೈತಿ, ಪೊಟೆನ್ಶಿಯಲ್ ಎನರ್ಜಿ. ಆ ಪೊಟೆನ್ಶಿಯಲ್ ಎನರ್ಜಿ ಏನಾಗ್ತೈತಿ? ಕೆಳಗೆ ಬಿದ್ದಂಗ ಬಂದಂಗ ಆ ನಂತರಲ್ಲಿ ತಿರುಗೋ ಗಾಳಿ ಫೋರ್ಸ್ ಬಿದ್ದು ಉಷ್ಣ ಉತ್ಪತ್ತಿ ಆಕೈತ್ರಿ. ಉಷ್ಣ ಸ್ವಲ್ಪ ಆಗ್ತೈತಿ, ಇಲ್ಲ ಅಂತಿಲ್ಲ. ಉಷ್ಣ ಬಹಳ ಉತ್ಪತ್ತಿ ನಮಗ್ ಆಗೋದು ಬ್ಯಾಡ. ಅಲ್ಲಿ ಉಷ್ಣ ಉತ್ಪತ್ತಿ ಆಯ್ತಂದ್ರೆ ನಮಗ್ ವೇಸ್ಟ್ ಅದು. ಹಾಗೆ ಆಗ್ತೈತೆ ಅಫ್ಕೋರ್ಸ್. ಎಲ್ಲೆಲ್ಲಿ ಬಡಿತೈತ್ಲ ಕೆಳಗ ಅಲ್ಲಿ ಉಷ್ಣ ನಮಗಲ್ಲಿ ಡೈರೆಕ್ಟ್ ಹೆಂಗ್ ಉತ್ಪಾದನೆ ವಿದ್ಯುತ್ ಒಮ್ಮೆ ನಮ್ಗೆ ಹುಟ್ಸೋದು ಈಸಿ ಇಲ್ಲ ನಿಲ್ರಿ. ಓಕೆ, ವಿದ್ಯುತ್ ಅದ್ ಮ್ಯಾಗಿಂದ ಗಾಲಿಗೆ ಬಡಿತೈತ್ರಿ, ಗಾಲಿಗೆ ಬಡ್ಕೊಳ್ಳಿ ವಿದ್ಯುತ್ ಹುಟ್ಟತೈತ್ರಿ, ಅಷ್ಟು ಈಸಿ ಇಲ್ಲ ಅದು. ಓಕೆ,
ಸೊ ಮೇಲಿಂದ ಬೀಳ್ತೈತಿ, ಬಿದ್ದ ಕೂಡಲೇ ಏನಾಗ್ತೈತಿ, ಒಂದು ಅದಕ್ಕೆ ನಾವು ಅದೇ ಚಲನ ಶಕ್ತಿಯನ್ನು ಏನ್ ಮಾಡ್ಕೊಳ್ಬಹುದು, ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ಕೊಳ್ಳೋದು ಬಹಳ ಈಸಿ. ಯಾಂತ್ರಿಕ ಶಕ್ತಿ ಚಲನ ಶಕ್ತಿ ಒಂಥರ ಒಂದೇ, ಅದು ನಾವು ಅದಕ್ಕೆ ಬೇರೆ ಬೇರೆ ಹೆಸರಿಂದ ಕರಿತೀವಿ. ಸ್ವಲ್ಪ ಯಾಂತ್ರಿಕ ಶಕ್ತಿ ಅಂದ್ರೆ ಏನು, ನಾನು ಏನ್ ಮಾಡ್ಬೋದು, ಅದರಿಂದ ಕೆಳಗಡೆ ಒಂದು ಗಾಲಿಯನ್ನ ತಿರುಗುವಂಗ್ ಮಾಡ್ಬೋದು. ಇದೇನ್ ಬಹಳ ದೊಡ್ಡ ವಿಷಯ ಅಲ್ಲ. ನೀವು ನಳದ ಕೆಳಗೆ ಸಹಿತ ಒಂದು ಸಣ್ಣ ಚಕ್ರವನ್ನು ಇಟ್ರೆ ಅದು ತಿರುಗ್ತೈತಿ, ನೀವು ನೋಡ್ಬೋದು. ಹಂಗ ಮಾಡೋದು ಬಹಳ ಈಸಿ ಐತಿ. ಆದ್ರ ಆ ತಿರುಗುವಿಕೆಯಿಂದ ಕರೆಂಟ್ ಉತ್ಪಾದನೆ ಮಾಡೋದು ಅಷ್ಟು ಈಸಿ ಇಲ್ಲ. ಕರೆಂಟ್ ಹೆಂಗ್ ಉತ್ಪಾದನೆ ಆಗ್ತೈತಪ್ಪ, ಅದಕ್ಕೆ ನಮ್ಗೆ ಈಗ ಏನ್ ಬೇಕಂಗಾದ್ರೆ ಈ ನಿಯಮ ಬೇಕು ನೋಡ್ರಿ. ಈ ಫ್ಯಾರಡೆ ಇಂದ ಏನು ನಿಯಮ ಕಂಡು ಹಿಡ್ಕೊಂಡಲ್ಲ, ನಿಸರ್ಗದೊಳಗಿನ ಒಂದು ಬಹಳ ಸೀಕ್ರೆಟ್ ಕಂಡು ಹಿಡ್ಕೊಂಡ್ಬಿಟ್ಟ ಫ್ಯಾರಡೆ. ಏನಂತ, ಕಾಂತಕ್ಷೇತ್ರದಲ್ಲಿ ಚಲಿಸ್ತಾ ಇತ್ತಪ್ಪ ಯಾವ್ದಾದ್ರು ವಾಹಕ ಅಂತಂದ್ರ ಅದರಲ್ಲಿ ಕರೆಂಟ್ ಹುಟ್ಟತೈತಿ ಅಂತ. ಇದನ್ನ ನಾನೀಗ ಬಳಸ್ಬೋದು. ಕಾಂತಕ್ಷೇತ್ರದಲ್ಲೇ ಈ ವಾಹಕ ಚಲಿಸೋ ಹಂಗ ಮಾಡಿಬಿಟ್ನಪ್ಪ ಅಂತಂದ್ರ ಏನಾಗ್ಬಿಡ್ತೈತಿ, ನಮ್ಗ ವಿದ್ಯುತ್ ಹುಟ್ಟತೈತಿ. ಸೊ ಅದ್ರ ಡಿಸೈನ್ ಹೆಂಗ್ ಮಾಡಿರ್ತಾರ, ಜನರೇಟರ್ದೊಳಗೆ ಹೆಂಗ್ ಡಿಸೈನ್ ಮಾಡಿರ್ತಾರಪ್ಪ, ಅದನ್ನ ಇವತ್ತಿನ ದಿವಸ ನೋಡೋಣ. ಎರಡು ತರದ ಕರೆಂಟ್ಗಳ ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಗೆ. ಒಂದೇನು ಆಲ್ಟರ್ನೇಟಿಂಗ್ ಕರೆಂಟ್, ಇನ್ನೊಂದು ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಯಾವ್ದಿರ್ತೈತಿ, ಈಗ ನೀವು ಬ್ಯಾಟ್ರಿ ಎಲ್ಲ ಕನೆಕ್ಟ್ ಮಾಡ್ತಿರಲ್ಲ, DC ಬ್ಯಾಟ್ರಿ ಅಂತ ಕರಿತೀವಿ ಅದಕ್ಕೆ. ನೀವು 3 ವೋಲ್ಟ್ದಾಗಿರ್ಬೋದು, 1.5 ವೋಲ್ಟ್ದಾಗಿರ್ಬೋದು ಬ್ಯಾಟ್ರಿ ಏನ್ ಕನೆಕ್ಟ್ ಮಾಡ್ತೀರಿ, ಅದ್ ಹೆಂಗಿರ್ತೈತಿ, ಡೈರೆಕ್ಟ್ ಕರೆಂಟ್, ನೇರ ವಿದ್ಯುತ್ ಪ್ರವಾಹ. ಅದರ ದಿಕ್ಕು ಯಾವತ್ತೂ ಬದಲಾಗುದಿಲ್ಲ, ಒಂದೇ ದಿಕ್ಕಿನಾಗಿರ್ತೈತಿ. ಅದರ ಪರಿಮಾಣದೊಳಗೂ ಯಾವುದೇ ಚೇಂಜ್ ಆಗುದಿಲ್ಲ, ಒಂದೇ ಪರಿಮಾಣದೊಳಗೆ ವಿದ್ಯುತ್ ಹರಿತಿರ್ತೈತಿ. ಅದು ನಮ್ಮ ಮನಿಗೆ ಬರುವಂತ ಕರೆಂಟ್ ಹಂಗಲ್ಲ. ನಮ್ಮ ಮನಿಗೆ ಬರುವಂತ ಕರೆಂಟ್ ಏನಿರ್ತೈತಿ, AC ಕರೆಂಟ್ ಇರ್ತೈತಿ. AC ಕರೆಂಟ್ ಹೆಂಗ್ ಆಗ್ತಿರ್ತೈತಿ, ನಿರಂತರವಾಗಿ ಅದರ ದಿಕ್ಕು ಮತ್ತು ಪರಿಮಾಣ ಇವೆರಡೂ ಬದಲಾಗ್ತಾ ಇರ್ತಾವ. ಏನಾಗ್ತೈತಿ, ಮೊದಲ 0ದಿಂದ ಚಾಲು ಆಗ್ತೈತಿ ಕರೆಂಟ್. ಒಂದು ದಿಕ್ಕಿನೊಳಗ A ದಿಂದ B, ಇಮ್ಯಾಜಿನ್ ಮಾಡ್ಕೊಳ್ರಿ, A ದಿಂದ B 2 ಪಾಯಿಂಟ್ ಅನ್ನು ವೈರ್ ಐತಿ. ಇಮ್ಯಾಜಿನ್, ನಿಮ್ ಕಣ್ ಮುಂದೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಈಗ ನಾ ಹೇಳ್ದಂಗ ಹೆಂಗ್ AC ಹೆಂಗ್ ಹರಿತೈತಿ ನೋಡಿ ಹೇಳ್ತೀನಿ ನಾನು. A ದಿಂದ B 2 ಪಾಯಿಂಟ್ ಲೆಫ್ಟ್ ನಿಂದ ರೈಟ್ ಅಂತ ನಿಮ್ ಮುಂದೆ ಕಣ್ ಮುಂದೆ ಮೊದಲು 0 ಐತಿ ಕರೆಂಟ್. ಈ AC ಕರೆಂಟ್ ಹರಿಯಾಕ್ ಚಾಲು ಆದ ಕೂಡಲೇ A ದಿಂದ B ಕಡೆಗೆ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಹರಿಯಾಕ್ ಚಾಲು ಆಗ್ತೈತಿ. ಆಮೇಲೆ ಟೈಮ್ ಹೋದಂಗ ಏನಾಗ್ತೈತಿ, ಆ ವಿದ್ಯುತ್ ಪ್ರವಾಹ ಅದೇ ದಿಕ್ಕಿನಲ್ಲಿ A ದಿಂದ B ಕಡೆಗೆ ಹೆಚ್ಚಾಗ್ತಾ ಹೋಗ್ತೈತಿ. ಹೋಗಿ ಒಂದು ಮಟ್ಟಕ್ಕೆ ಮುಟ್ತೈತಿ. ಮುಟ್ಟಿದ ಕೂಡಲೇ ಏನಾಗ್ತೈತಿ, ಆಮೇಲೆ ಕಡಿಮೆ ಆಗ್ತಾ, ಅದೇ ದಿಕ್ಕ A ದಿಂದ B ಗನ ಹರಿತಿರ್ತೈತಿ, ಬಟ್ ಪ್ರವಾಹ ಕಡಿಮೆ ಆಗ್ತಾ ಬಂದು ಮತ್ತೆ 0ಕ್ಕೆ ಮುಟ್ತೈತಿ. 0ಕ್ಕೆ ಮುಟ್ಟಿ ಅದಾದ್ಮೇಲೆ ಈಗ ಏನಾಗ್ತೈತಿ, ಕರೆಂಟ್ ದ ದಿಕ್ ರಿವರ್ಸ್ ಆಗ್ತೈತಿ. ಅಂದ್ರೆ B ದಿಂದ A ಕಡೆ ಹರಿಯಾಕ್ ಚಾಲು ಆಗ್ತೈತಿ, B ದಿಂದ A ಕಡೆ ಹರಿಯಾಕ್ ಚಾಲು ಆಗ್ತೈತಿ. ಆಮೇಲೆ ಮತ್ತೆ B ದಿಂದ A ಕಡೆಗೆ ಏನಾಗ್ತೈತಿ, ಕರೆಂಟು ಹೆಚ್ಚಾಗ್ತಾ ಹೋಗಿ ಒಂದು ಗರಿಷ್ಠ ಮಟ್ಟಕ್ಕೆ ಮುಟ್ತೈತಿ. ಅಲ್ಲಿಂದ ಮತ್ತೆ ಏನಾಗ್ತೈತಿ, B ದಿಂದ A ಕಡೆಗೆನೆ, ಆದ್ರೆ ಕರೆಂಟಿನ ಹರಿಯುವ ಪ್ರಮಾಣ ಕಡಿಮೆ ಆಗ್ತಾ ಬಂದು 0ಕ್ಕೆ ಬರ್ತೈತಿ. ಆಮೇಲೆ ಏನಾಗ್ತೈತಿ, ಮತ್ತೆ ಕರೆಂಟಿನ ದಿಕ್ಕು ಬದಲಾಗ್ತೈತಿ. ಮತ್ತೆ A ದಿಂದ B ಚಾಲು ಆಗ್ತೈತಿ. A ದಿಂದ B ಚಾಲು ಆಗಿ ಮತ್ತೆ ಹೆಚ್ಚಾಗ್ತಾ ಹೋಗ್ತೈತಿ. ಮತ್ತೆ ಒಂದು ಗರಿಷ್ಠ ಪ್ರಮಾಣ ಮುಟ್ತೈತಿ. ಅಲ್ಲಿಂದ ಮತ್ತೆ ಕಡಿಮೆ ಆಗ್ತಾ ಬಂದು 0ಕ್ಕೆ ಬರ್ತೈತಿ. 0 ಆದ್ಮೇಲೆ ಮತ್ತೆ ನೆಗೆಟಿವ್ ಕಡೆ ಹೋಗ್ತೈತಿ. ನೆಗೆಟಿವ್ ಅಂದ್ರೆ ಏನು, B ದಿಂದ A ಕಡೆ ಹರಿಯಾಕ್ ಚಾಲು ಆಗ್ತೈತಿ ನೆಗೆಟಿವ್ ಅಂದ್ರೆ. ಆಮೇಲೆ ಮತ್ತೆ ಉಲ್ಟಾ ಡೈರೆಕ್ಷನ್ ಆಗಿ ಮ್ಯಾಕ್ಸಿಮಮ್ ಹೋಗ್ತೈತಿ. ಅಲ್ಲಿಂದ ಮತ್ತೆ ಕಡಿಮೆ ಆಗ್ತಾ ಬಂದು 0 ಬರ್ತೈತಿ. ಮತ್ತೆ ಅಲ್ಲಿಂದ ಮತ್ತೆ ಸೀದಾ ಡೈರೆಕ್ಷನ್ A ದಿಂದ B ಕಡೆ ಹರಿಯಾಕ್ ಚಾಲು ಆಗ್ತೈತಿ. ಹಿಂಗ ಒಮ್ಮೆ A ದಿಂದ B ಕಡೆ, B ದಿಂದ A ಕಡೆ ಜೋಕಾಲಿಗತೆ ಹರಿತಾ ಇರ್ತೈತಿ. ಇದಕ್ಕ ಆಲ್ಟರ್ನೇಟಿಂಗ್ ಕರೆಂಟ್, ಪರ್ಯಾಯ ವಿದ್ಯುತ್ ಅಂತ ಕರೀತಾರೆ. ಅರ್ಥ ಆಯ್ತು ನಾ ಹೇಳಾಕ್ತಿದ್ದು? ಈ ಪರ್ಯಾಯ ವಿದ್ಯುತ್ ಹರಿಯುವ ವಿಧಾನವನ್ನ ನಾವು ಒಂದು ಸೈನ್ ವೇವ್ ಅಂತ, ನಿಮಗೆ ಸೈನ್ ಫಂಕ್ಷನ್ ಇನ್ನೂ ಬಂದಿಲ್ಲ, ಟ್ರಿಗ್ನೋಮೆಟ್ರಿ ಒಳಗೆ ಬರ್ತದೆ. ಸೈನ್ ಫಂಕ್ಷನ್, ಸೈನ್ ಕರ್ವ್, ಫಂಕ್ಷನ್ಗಳು ಮತ್ತು ಕರ್ವ್ಗಳು ಎರಡು ಒಂದೇ ಅವು. ನಾನು ನಿಮ್ಗೆ ಹೇಳಿದ್ನಿ, ಯಾವಾಗ ಒಂದ್ ಕಡೆಗೆ ಬೀಜೋಕ್ತಿಗಳಿಗೆ ನಾವು ಏನ್ ಮಾಡ್ಬೋದು, ಚಿತ್ರದಲ್ಲೂ ತೋರಿಸ್ಬೋದು. ಈಗ ಹೆಂಗ 4x + 5 ಐತಿ, y = 4x + 5, ಇದನ್ನ ಒಂದು ಸರಳ ರೇಖೆಯಿಂದ ತೋರಿಸ್ಬೋದು. ಅದೇ y = x² ಇತ್ತು, ಇದಕ್ಕೊಂದು ಪ್ಯಾರಾಬೋಲಾ ಸಿಗ್ತದೆ. ಬೇರೆ ನಾವು ಫಂಕ್ಷನ್ಕೊಂಡು ಬರ್ದಿವಿ ಅಂತಂದ್ರೆ, ಈ ತರ ಗಣಿತದ ಫಂಕ್ಷನ್ಗಳು ಅಥವಾ ನೀವು ಬೀಜೋಕ್ತಿಗಳು ಅಂತ ಕರಿತೀರಿ, ಬೀಜೋಕ್ತಿಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ಅವುಗಳಿಗೆ ಏನ್ ಸಿಗ್ತಾವ, ನಮಗೆ ಒಂದೊಂದು ಕರ್ವ್ಗಳು, ಚಂದ ಡಿಸೈನ್ಗಳು ಸಿಗ್ತಾವ ಎಲ್ಲದಕ್ಕೂ. ಸೊ ಜಾಮೆಟ್ರಿಗೂ ಮತ್ತು ಅಲ್ಜಿಬ್ರಾಕ್ಕೂ ನಿಕಟವಾದ ಸಂಬಂಧ. ಎರಡು ಬೇರೆ ಅಲ್ಲ ಅವು. ಬೀಜಗಣಿತ ನೋಡಾಕ XY ಇರ್ತಾವ,
ಜಾಮೆಟ್ರಿ ಒಳಗೆ ಶೇಪ್ ಇರ್ತಾವು, ಆದ್ರೆ ಶೇಪ್ಗಳು ಏನವು, ಅವು ಬೀಜೋಕ್ತಿಗಳೇನವು, ಶೇಪ್ಗಳೇ ಅಡಗಿದಾವ ಅಷ್ಟ, ಅಡಿಕೊಂಡು ಕೂತಿದಾವ ಅಷ್ಟ. ನೀವು ಗಣಿತದೊಳಗೆ ಮುಂದೆ ಹೋದ್ರೆ ಅವನು ಬೀಜೋಕ್ತಿ ನೋಡಿದ್ಕೊಂಡು ನಿಮಗೆ ಶೇಪ್ ಕಾಣಿಸ್ಬೋದು ಮುಂದೆ. ಸೊ ಈ ಸೈನ್ ವೇವ್ ಅಂತ ಬರ್ತೈತಿ. ಯಾರಾದ್ರೂ ನೋಡಿದಿರಿ ಸೈನ್ ವೇವ್ ಹೆಂಗಿರ್ತೈತಿ? ನೀವೆಲ್ಲ ತೆಗೆದು ತೋರಿಸಿರ್ತಾರ. ಸೈನ್ ವೇವ್ ಜನರೇಟರ್ ಅಂತ ಬರ್ದಿರ್ತಾರ, UPS ಮೇಲೆ ಸೈನ್ ವೇವ್ ಬರ್ದಿರ್ತಾರ, ಇನ್ವರ್ಟರ್ ಸೈನ್ ವೇವ್ ಇನ್ವರ್ಟರ್ ಅಂತ. ಸೈನ್ ವೇವ್ ಹೆಂಗಿರ್ತೈತಿ ನೋಡಿದಿರಿ? ಅಲೆಗತೆ ಇರ್ತೈತಿ ನೋಡಿದಿರಿ? ಅಲೆಗತೆ ಇರ್ತೈತಿ. ನೀವು ಸೈನ್ ಒಂದು ಅಲೆಗತೆ ಇರ್ತೈತಿ. ಇಲ್ಲಿ ನಿಮ್ಗ ಸೈನ್ ವೇವ್ ಹೆಂಗಿರ್ತೈತಿ? ಸಪೋಸ್ ಇದು 0 ಲೈನ್ ಅಂತ ತಗೊಂಡು 0. ಸೊ ಹೆಂಗ್ ನಾವು ಕರೆಂಟ್ ಹೆಂಗ್ ತೋರಿಸ್ಬೋದು ನೋಡ್ರಿ. ಈಗ ಕರೆಂಟ್ ಹೆಂಗ್ ತೋರಿಸ್ಬೋದು ನಮ್ಗ? ಮೊದಲ 0 ದಿಂದ ಸ್ಟಾರ್ಟ್ ಆಗ್ತೈತಿ. ಝೀರೋದಿಂದ ಸ್ಟಾರ್ಟ್ ಆಗೈತಿ. ಪಾಸಿಟಿವ್ ಡೈರೆಕ್ಷನ್ನಾಗ ಹಿಂಗೆ ಏರ್ಕೋಂತ ಹೋಗ್ತೈತಿ. ಆಮೇಲೆ ಮತ್ತೆ ಕಡಿಮೆ ಆಗ್ತಾ ಬಂತೈತಿ, 0 ಆಕೈತಿ. ಆಮೇಲೆ ನೆಗೆಟಿವ್ ಡೈರೆಕ್ಷನ್ ಹೋಗ್ತೈತಿ ನೋಡ್ರಿ. ಇದು ಎಕ್ಸ್ ಆಕ್ಸಿಸ್ ಅಂತ ಬರೋದು. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ವೈ ಆಕ್ಸಿಸ್ ಒಳಗೆ, ಇದು ಎಕ್ಸ್ ಆಕ್ಸಿಸ್ ಒಳಗೆ ಏನು ತಗೋಕತ್ತೀವಿ ನಾವು? ಟೈಮ್ ತಗೋಕತ್ತೀವಿ. ಟೈಮ್. ವೈ ಆಕ್ಸಿಸ್ ಒಳಗೆ ಏನು ತಗೋಕತ್ತೀವಿ? ಕರೆಂಟ್ ಐ. ಸೊ ಇಲ್ಲಿ ಬಂದ್ಕೊಂಡು ದಿಕ್ಕು ಚೇಂಜ್ ಆಯ್ತು, ಮೈನಸ್ ಒಳಗೆ ಬರಾಕೈತಿ. ಮೈನಸ್ ಒಳಗೆ ಬಂದು ಮತ್ತೊಂದು ಗರಿಷ್ಠ ಪ್ರಮಾಣ ಮುಟ್ತೈತಿ, ಮತ್ತೆ ಇಲ್ಲಿ ಬರ್ತೈತಿ. ಆಮೇಲೆ ಮತ್ತೆ ಈ ಕಡೆ ಪಾಸಿಟಿವ್ ಡೈರೆಕ್ಷನ್ ಹೋಗ್ತೈತಿ, ಹಿಂಗೆ ಹೋಗ್ತೈತಿ. ಮತ್ತೆ ಗರಿಷ್ಠ ಪ್ರಮಾಣ ಮುಟ್ತೈತಿ, ಮತ್ತೆ ಇಲ್ಲಿ ಬರ್ತೈತಿ. ಮತ್ತೆ ಈ ಕಡೆ ಬರ್ತೈತಿ, ರಿವರ್ಸ್ ಆಕೈತಿ. ಮತ್ತೆ ಈ ಕಡೆ ಹೋಗ್ತೈತಿ, ಮತ್ತೆ ಇಲ್ಲಿ 1 0 ಬರ್ತೈತಿ. ಮತ್ತೆ ಈ ಕಡೆ ಹೋಗ್ತೈತಿ, ದಿಕ್ಕು ಚೇಂಜ್ ಮಾಡ್ತೈತಿ, ಮತ್ತೆ ಇಲ್ಲಿ ಹೋಗ್ತೈತಿ ಒಂದು ಗರಿಷ್ಠ ಪ್ರಮಾಣ, ಹಿಂಗೆ ಹೋಗ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ? ಗಣಿತದೊಳಗ ನಿಮ್ಮ ಟ್ರಿಗ್ನಾಮೆಟ್ರಿ ಒಳಗೆ ಸೈನ್ ಬರ್ತೈತಲ್ಲ, ಸೈನ್ ಥೀಟಾ, ಅದರದ್ದೇ ಫಂಕ್ಷನ್. ಅದಕ್ಕೆ SINE, ಸೈನ್ ವೇವ್ ಅಥವಾ ಸೈನ್ ಫಂಕ್ಷನ್ ಅಂತ ಕರಿತಾರೆ. ಇದು ನೋಡಿಲ್ಲ ನೀವೆಲ್ಲಾದ್ರೂ ಇಂಥದ್ದು? ಇಷ್ಟ ತೋರಿಸಿರ್ತಾರ ಒಂದ್ಸಲ, ನಿಮ್ಮ ವಿದ್ಯುತ್ ಉಪಕರಣಗಳು ನೋಡ್ರಿ, ಅದ್ರ ಮೇಲೆ ಇಷ್ಟು ತೋರಿಸಿರ್ತಾರ ಒಂದ್ಸಲ. ಇಷ್ಟು ಮಾಡಿ ಸೈನ್ ಅಂತ ಬರ್ದಿರ್ತಾರೆ. ಈ ತರದ ಕರೆಂಟ್ ಬೇಕು ಅದಕ್ಕ ಅಂತ ಬರ್ದಿರ್ತಾರೆ. ಕರೆಂಟ್ ಇಂತಾದ್ ಬೇಕು ಅಂತ ಇಷ್ಟ ತೋರಿಸಿರ್ತಾರೆ. ಇಷ್ಟ DC ಹೆಂಗಿರ್ತೈತಿ? ಹಿಂಗ್ ತೋರಿಸ್ತಾರ. DC ಹೆಂಗ್ ತೋರಿಸ್ತಾರೋ, ನಿಮ್ಮ ವಿದ್ಯುತ್ ಉಪಕರಣ ತಗೋದ್ರೆ ಅದಕ್ಕೆ ಏನ್ ಕೊಡ್ಬೇಕಪ್ಪ ನಿಮ್ಗೆ ಗೊತ್ತಿರ್ಬೇಕು. ಯಾವ್ದು ಕರಿ ಏನ್ರ ಕೊಡಬಾರ್ದು. DC ಇದ್ರ ಹಿಂಗ್ ತೋರಿಸಿರ್ತಾರೆ. ಒಂದು ಸಾಲಿಡ್ ಲೈನ್ ಇರ್ತೈತಿ, ಇನ್ನೊಂದು ಡ್ಯಾಶ್ ಲೈನ್ ಇರ್ತೈತಿ. ಈ ತರ ಒಂದು ಡ್ಯಾಶ್ ಇದ್ದ ಲೈನು, ಅದ್ರ ಮೇಲೆ ಒಂದು ಸಾಲಿಡ್ ಲೈನ್. ಆಮೇಲೆ ಇಲ್ಲಿ ಬರ್ದಿರ್ತಾರೆ DC. ಇದಕ್ಕೇನ್ ಬರ್ದಿರ್ತಾರೋ? AC. ಸ್ವಲ್ಪ ತೆಗೆದು ನೋಡ್ರಿ, ಎಲ್ಲೆಲ್ಲಿ ಹಿಂಗೆ ಬರ್ದಿರ್ತಾರೋ, ಯಾವ್ದಕ್ಕೆ DC ಬರ್ದಿರ್ತಾರೋ. ನಿಮ್ಮ ಲ್ಯಾಪ್ಟಾಪ್ ಇದ್ರೆ ಅಲ್ಲಿ ಏನ್ ಬರ್ದಾರು, ನಿಮ್ಮ ಟ್ಯಾಬ್ ಇದ್ರೆ ಅಲ್ಲಿ ಏನ್ ಬರ್ದಾರು, ಎಲ್ಲಾ ಕಡೆ ನೋಡ್ರಿ ಹಿಂಗ್ ಬರ್ದಿರ್ತಾರೆ. ಚಾರ್ಜರ್ ಏನ್ ಬರ್ತಾರೋ, ಏನೋ ಬರ್ತಾರೆ DC. ಇನ್ಪುಟ್ ಗ ಹಿಂಗ್ AC ಬರ್ದಾರಿ, ಆಮೇಲೆ ಚಾರ್ಜರ್ ಔಟ್ಪುಟ್ DC ಬರ್ದಾರಿ. ಎಕ್ಸಲೆಂಟ್ ನೋಡಿ, ಎಷ್ಟು ಚಲೋ ಫೈಂಡ್ ಔಟ್ ಮಾಡಿದ್ದು. ಚಾರ್ಜರ್ ಇನ್ಪುಟ್ AC ಇರ್ತೈತಿ, ಔಟ್ಪುಟ್ DC ಇರ್ತೈತಿ. ಎಕ್ಸಲೆಂಟ್. ಅದ್ರೊಳಗೆ ಏನಿರ್ತೈತಿ ಹಂಗಾರೆ? ಚಾರ್ಜರ್ದೊಳಗೆ ಎಂತ ಒಂದು ಸರ್ಕಿಟ್ ಇರ್ತೈತಿ? AC ಅನ್ನ DC ಗೆ ಕನ್ವರ್ಟ್ ಮಾಡುವಂತಹ ಸರ್ಕಿಟ್ ಇರ್ತೈತಿ. ಬಹಳ ಚಂದ ಸರ್ಕಿಟ್ ಅದು. AC ಅಂತ ತಗೋತೈತಿ, DC ಕೊಡ್ತೈತಿ. ಅದಕ್ಕೆ ಇನ್ನೊಂದು ಹೆಸರು ರೆಕ್ಟಿಫೈಯರ್ ಅಂತ ಕರೀತಾರೆ. ಇದನ್ನ ನೀವು ಡಿಸೈನ್ ಮಾಡ್ತೀರಿ. ಯಾರು ಇಂಜಿನಿಯರಿಂಗ್ ಒಳಗೆ ಹೋಗ್ತೀರಿ ನಾಳೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ದವ್ರು ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ದವ್ರು ಆಗಿರ್ಬೋದು. ಈ 3 ಫೀಲ್ಡ್ ಯಾರಾದ್ರೂ ಹೋದ್ರೆ ಅಂದ್ರೆ, ಅದೇ ಬೇರೆ ಯಾವ ಫೀಲ್ಡ್ ಹೋದ್ರು ಬಹುಶಃ ಫಸ್ಟ್ ಇಯರ್ ದಲ್ಲೇ ಮಾಡಿಸ್ತಾರೆ. ನಮ್ಮೇಲೆ ಎಲ್ಲಾ ಫೀಲ್ಡ್ ನರ್ಗೂ ಇರ್ತೈತಿ. ರೆಕ್ಟಿಫೈರ್ ನ ನೀವು ಡಿಸೈನ್ ಮಾಡ್ತಾರೆ. ಆಕ್ಚುಲಿ ಬಹಳ ಚಂದ ಐತಿ ಸರ್ಕಿಟ್. ಹೆಂಗ್ ಮಾಡ್ಬೇಕು? AC ನ ತಗೊಂಡು DC ಅದ್ರ ರೆಕ್ಟಿಫೈರ್. ಇದ್ರ ವಿರುದ್ಧ ಮಾಡೋದು ಎಲ್ಲಾದ್ರೂ ಇರ್ತೈತಿ ನೋಡಿ. DC ಅನ್ನು ತಗೊಂಡು AC ಮಾಡೋದು ಎಲ್ಲಿ ಇರ್ತೈತಿ? DC ತಗೋತೈತಿ, AC ಮಾಡ್ತೈತಿ. ಯಾರಿಗಾದ್ರು ಗೊತ್ತೈತಿ ಎಲ್ಲಿ ಬರ್ತೈತಿ ಅದು ಬಳಕೆ ಆಗ್ತೈತಿ? ಮನೆಯೊಳಗೆ ಲೈಟ್ ಹೋದಾಗ ಕೆಲವೊಬ್ರು ಮನೆಯೊಳಗೆ ಏನಿರ್ತಾವ? ದೊಡ್ಡದೊಂದು ಬ್ಯಾಟ್ರಿ ಇರ್ತೈತಿ, ಇನ್ವರ್ಟರ್.
ಇನ್ವರ್ಟರ್. ಕರೆಕ್ಟ್. ಇನ್ವರ್ಟರ್ನೇ ರಿವರ್ಸ್ ಮಾಡೋದು ಕೆಲಸ. ಎರಡು ಹೆಸರು ಕೇಳ್ಕೊಂಡ್ರೆ ನೋಡಿ. ರೆಕ್ಟಿಫೈಯರ್ ಅಂದ್ರೆ ಏನು? AC ಅನ್ನ DC ಮಾಡೋದು. ಅದರ ವಿರುದ್ಧ ಉಪಕರಣ ಇನ್ವರ್ಟರ್. ಅದು DC ತಗೊಂಡ AC ಮಾಡ್ತೈತಿ, ಇನ್ವರ್ಟ್ ಮಾಡ್ತೈತಿ. ಅಲ್ಲಿ ನೋಡ್ರಿ ಯಾಕ ಬೇಕು, ಮನೆಯೊಳಗೆ ಲೈಟ್ ಹೋದಾಗ ದೊಡ್ಡ ಬ್ಯಾಟ್ರಿ ಇರ್ತೈತಿ, ಟ್ರಕ್ನಾಗ ಯೂಸ್ ಮಾಡುವಂಥದ್ದು ಬ್ಯಾಟ್ರಿ ಇರ್ತೈತಿ. ಆ ಬ್ಯಾಟ್ರಿ ಏನ್ ಕೊಡ್ತೈತೆ ಅದು, ಅದರಿಂದ ಎಂತ ಕರೆಂಟ್ ಅನ್ನು ಪಡಿಬಹುದು ನಾನು. ಅದರಿಂದ DC ನೇರ ವಿದ್ಯುತ್ ಅನ್ನು ಪಡಿಬಹುದು ಮಾತ್ರ. ಆದ್ರೆ ನಮ್ಮ ಮನ್ಯಾಗ ನೇರ ವಿದ್ಯುತ್ ಕೊಟ್ಟಿವಿ ಅಂದ್ರೆ ನಮ್ಗೆ ಏನೂ ನಡೆಯಂಗಿಲ್ಲ. ಫ್ಯಾನು ನಡೆಯಂಗಿಲ್ಲ, ಲೈಟು ನಡೆಯಂಗಿಲ್ಲ, ಏನೂ ನಡೆಯಂಗಿಲ್ಲ. ನಮ್ಗೆಲ್ಲದಕ್ಕೂ ಏನ್ ಬೇಕು ಉಪಕರಣಗಳಿಗೆ? AC ಬೇಕು. ಸೊ ಅದಕ್ಕಾಗಿ ಅಲ್ಲಿ ಇನ್ವರ್ಟರ್ ಅನ್ನುವಂತಹ ಒಂದು ಉಪಕರಣವನ್ನು ಜೋಡಿಸ್ಬಿಡ್ತದೆ. ಮೊದಲು ಏನಾಗ್ತೈತಿ, ಬ್ಯಾಟ್ರಿದಿಂದ ಇನ್ವರ್ಟರ್ಗೆ ಹೋಗ್ತೈತಿ, ಇನ್ವರ್ಟರ್ ದಿಂದ ನಮ್ಮ ಮನೆಯ ಸರ್ಕಿಟ್ಗೆ ಹೋಗ್ತೈತಿ. ನೀವು ನೋಡ್ರಿ ಎಲ್ಲಾದ್ರೂ ಅಂಗಡಿ ಒಳಗ ಎಲ್ಲಾದ್ರೂ ಇದ್ರೆ ನೋಡ್ರಿ, ಒಂದು ದೊಡ್ಡ ಬ್ಯಾಟ್ರಿ ಇರ್ತೈತಿ. ಬ್ಯಾಟ್ರಿದಿಂದ ಇನ್ವರ್ಟರ್ ಕೊಟ್ಟಿರ್ತಾರೆ. ಆ ಇನ್ವರ್ಟರ್ ದಿಂದ ಔಟ್ಪುಟ್ ಇದ್ದು ಎಲ್ಲಿ ಹೋಗಿರ್ತೈತಿ, ನಮ್ಮ ಮನೆಯ ವಿದ್ಯುತ್ತಿನ ಮಂಡಲದೊಳಗೆ ಹಾಕಿಬಿಟ್ಟಿರ್ತಾರೆ. ಸೊ ಲೈಟ್ ಹೋಯ್ತಪ್ಪ ಅಂತಂದ್ರ ಆಟೋಮ್ಯಾಟಿಕಲಿ ಏನಾಗ್ಬಿಡ್ತೈತಿ, ಸ್ವಿಚ್ ಆಗ್ಬಿಡ್ತೈತಿ ಬ್ಯಾಟ್ರಿಗೆ ಸ್ವಿಚ್ ಆದ ಕೂಡಲೇ ಅದು AC ಜನರೇಟ್ ಆಗಿ ಮತ್ತೆ ನಮ್ಮ ಲೈಟ್ ಹತ್ತು ಬಿಡ್ತದೆ. ಅದಕ್ಕೆ ಬಹಳಷ್ಟು ಇಂಜಿನಿಯರಿಂಗ್ ಮಾಡಿ ಮುಂದೆ ಒಂದು ಸ್ವಲ್ಪನೂ ವ್ಯತ್ಯಯ ಇಲ್ದಂಗೆ ಮಾಡಿದ್ದಾರೆ. ಯಾಕೆ ವ್ಯತ್ಯಯ ಇರಬಾರ್ದು? ಈಗ ಕಂಪ್ಯೂಟರ್ ಅಂತ ಉಪಕರಣಗಳು ಒಂದು ಸ್ವಲ್ಪ ಕರೆಂಟ್ ಹೋಗ್ಬಿಟ್ರೆ ಏನಾಗ್ಬಿಡ್ತೈತಿ, ರಿಬೂಟ್ ಆಗಿಬಿಡ್ತಾವ, ರಿಸ್ಟಾರ್ಟ್ ಆಗಿಬಿಡ್ತಾವ. ಹಂಗಾಗ್ಬಾರ್ದು ಅಂತೇಳಿ ಅದ್ರೊಳಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ UPS ಅಂತ ಉಪಕರಣಗಳನ್ನ ಮಾಡಿರ್ತಾರೆ. ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬಹುದು. ಹೆಂಗ್ ಮಾಡಿರ್ತಾರಪ್ಪ UPS. 1 ಮಿಲಿ ಸೆಕೆಂಡು ಲೈಟ್ ಹೋಗುದಿಲ್ಲ. ಲೈಟ್ ಹೋದ ತಕ್ಷಣ ಸ್ಮೂತ್ ಆಗಿ ಹಂಗ ಚಾಲು ಇರ್ತೈತಿ ಕರೆಂಟ್. ಅದನ್ನ ಹೆಂಗ್ ಮಾಡ್ತಾರ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಐತಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಓಕೆ, ಈಗ ಏನ್ ಮಾಡ್ತೀನಿ ನಾನು, ಇದನ್ನ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಈಗ ನಿಮ್ಗ ನಾವ್ ಇದಕ್ಕೆ ಬರೋಣ. ಹಂಗಾರ ಈಗ ಜನರೇಟರ್ನ ಹೆಂಗ, ಎಲ್ಲರಿಗೂ ಇನ್ನೂ ಐತಿ ಟೈಮ್, ಇನ್ನೂ 15 ನಿಮಿಷ ಏನ್ ಹೋಗ್ಬೇಕು? ನಡೀತೈತ್ರಿ ಸರಿ. ಆಯ್ತಲ್ಲ, 15 ನಿಮಿಷ ತಗೊಂಡು. ಓಕೆ, ಜನರೇಟರ್ನ ನೋಡೋಣ. ಹಂಗಾದ್ರೆ ಈಗ ಜನರೇಟರ್ನ ನಾವು ಬಲಗೈ, ಫ್ಲೆಮಿಂಗ್ನ ಬಲಗೈ ನಿಮ್ಮ ಪಕ್ಕ ಬರ್ಬೇಕು. ನಿಮ್ಗೆ ಜನರೇಟರ್ ಹೆಂಗ್ ವರ್ಕ್ ಆಗ್ತೈತಿ ನೋಡೋಣ. ಓಕೆ, ಸೊ ಈಗ ಜನರೇಟರ್ 2 ಥರದ್ದು ಬರ್ತಾವ. ಫಸ್ಟ್ ನಾವು ಯಾವ ಥರದ್ದು ನೋಡೋಣಪ್ಪ, ಅದು ನಿಮ್ಗೆ ಗೊತ್ತಾಗ್ತೈತಿ. ಈಗ ಏನಾಗ್ತೈತಿ ಫಸ್ಟ್ ನಾನು ಹೇಳೋದಿಲ್ಲ ಯಾವ್ದು ಬರ್ತೈತಿ ಅಂತ. ನಿಮಗೆ ಏನ್ ಅನಿಸ್ತೈತಿ? ಮೊದಲು DC ಜನರೇಟರ್ ನಾವು ನೋಡಕ್ ಸಿಗ್ತೈತೆ, ನಮಗೆ AC ಜನರೇಟರ್ ನೋಡಕ್ ಸಿಗ್ತೈತೆ? ಯಾವ್ದು ಈಸಿ ಇರ್ಬೋದು? DC ಈಸಿ ಐತೋ, AC ಈಸಿ ಐತೋ? DC ಈಸಿ. ನೋಡೋಣ. It is now in contact. How do power stations provide electricity to thousands of houses around the city? They don't use giant batteries. They do that by spinning a giant turbine like this. And to spin the turbine, some power stations use very hot steam that blows over the turbines and spins it. Or maybe we can use the energy of the falling water. Or another example could be, we fit these inside giant windmills and let the wind do the work for us. Whichever way you choose, all we do is spin a giant turbine. But how does turning something create electricity? Well, the technology is based on electromagnetic induction, discovered by Michael Faraday more than 200 years ago. The basic idea is that if you take a wire and move it up or down inside a magnetic field, it induces an electric current. So all we have to do is attach a coil of wire to these giant turbines and place them inside a magnetic field. As the turbine rotates, the coil starts rotating and the wires start moving up and down inside the magnetic field. That produces the electric current. And this can now be used to light up things. These devices are called electric generators. They convert spinning or mechanical energy into electrical energy. So let's look at them in detail now. ತಿಳಿಯಾಗ್ತೈತಿದು? ನಾನೇನಾದ್ರೂ ಹೇಳ್ಬೇಕಿಲ್ಲ?
ತಿಳಿಯಾತೈತ್ರಿ ಸರ್. ತಿಳಿಯಾತೈತ್ರಿ. ವೆರಿ ಗುಡ್. ಇವಕ್ಕೇನಂತಾರು ವಿದ್ಯುತ್ ಜನಕಗಳು ಅಥವಾ ಇಲೆಕ್ಟ್ರಿಕ್ ಜನರೇಟರ್ಸ್ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತೀವಿ ನಾವು ಸ್ಪಿನ್ನಿಂಗ್ ತಗೋತೇವೆ. ಏನಾದ್ರೂ ಒಂದು ಸ್ಪಿನ್ನಿಂಗ್ ಆಕ್ಷನ್ ಅಂದ್ರೆ ತಿರುಗ್ತಾ ಇರುವಂತಹ ಒಂದು ಕ್ರಿಯೆಯನ್ನು ತಗೊಂಡು ವಿದ್ಯುತ್ ಅನ್ನ ಹುಟ್ಟಿಸ್ತೀವಿ. So let's start by figuring out in what direction it can get induced or generated in this coil once it starts rotating. So let's say in our example, the coil rotates clockwise, somewhat like this. Now, how do we figure out the direction of the induced current? Well, we have already learned something called the Fleming's right-hand generator rule, which says you stretch the fingers they are perpendicular to each other. Then represents the direction of the motion of the wire. That is the direction in which you're pushing the wire. The forefinger gives us the direction of the magnetic field. Then our middle finger will give us the direction of the current. So all we have to do is align our right hand to make sure the thumb and the forefinger point in the direction of the motion and the magnetic field. Then the middle finger will give us the direction of the current. So let's use our right hand rule on the pink wire that is going upwards, as you can see, and on the blue wire that is moving downwards. So it'll be a great idea if you can first see whether you can try it yourself. So go ahead and use your right hand and see if you can figure out the direction of the current in the pink and the blue wire. So now use Fleming's right hand rule and tell me the direction of current in the pink and the blue wires. Pink is going up, blue is coming down. Tell me. ಪಿಂಕ್ ವೈರ್ ಒಳಗ್ರಿ ಸ್ಕ್ರೀನ್ ಒಳಗ್ ಹೊಂಟೈತ್ರಿ ಕರೆಂಟ್ ರೀ. Okay. ಮತ್ ಬ್ಲೂ Okay, ವೈರ್ ಒಳಗ್ರಿ you can try to tell in English also now onwards. So, ಪಿಂಕ್ ವೈರ್ ಕರೆಂಟ್ is going inside the screen. screen. Okay. Blue. Blue wires current is Flowing out of the flowing outside the out of the screen. screen. outside the all screen. of the screen. Okay. ಇದು ಎಲ್ಲರಿಗೂ ಬಂತು ಡೈರೆಕ್ಷನ್? All of you, did all of you get it? Use the Fleming's right hand rule. Yes sir. Yes, sir. Got it, Got sir. it? Okay. Very good, excellent. Let us continue. All right, if you have done it, let's first start with the pink wire. Because the pink wire is going up, the thumb should be pointing upwards. The magnetic field is to the right, so the forefinger should be pointing to the right. And so if you align our fingers that way, it will look like this. Since the middle finger is pointing inwards, this means the current in the pink wire must be inwards. Similarly, for the blue wire is moving downwards. So the thumb will be pointing down, the forefinger will still be pointing to the right. And so if we arrange our right hand over here, it will look like this. The middle finger is pointing out of the screen. That means the current in the blue wire will be coming out of the screen. So what we have seen is if a wire is moving upwards over here, then the current will be into the screen. And if the wire is moving downwards, then the current will be out of the screen. Remember this will be important. So now let's get rid of the hands and put arrow marks to indicate the current. And now we can guess what direction the current will be in the rest of the wires. Since the current has to flow from the pink to the blue, we can say that the current has to move here like this. And then the current has to move here this way
it goes out, it goes to that external circuit, maybe where there is a bulb. We'll look at that later. And the current comes back like this and it flows in this way. And the current continues to flow like this as the coil keeps rotating, because you can see the pink wire is still going up and the blue wire is still going down until we come to this point. Because now the pink wire starts moving downwards and now the blue wire starts moving upwards. Can you see that? Again, if I go back and come back again, notice the pink wire is coming down and the blue wire is going up. This means now the current in the pink wire should be out of the screen, because we already saw using our right hand rule. When the wire is going down, the current must be out. And in the blue wire, which is going up, the current must now be inwards. In other words, the current will now change its direction. This is the important thing. So the current changes its direction and it continues to flow this way until again the pink wire comes on the left side. Because now again, the pink wire starts going up, the blue wire starts going down, and as a result, the current in the pink wire will be inwards, the current in the blue wire will now be outwards, the current will again reverse. So every time our coil is in this position, which is perpendicular to the magnetic field, we will see that the current direction will flip. And so if you look at the entire animation now, it looks somewhat like this. Every time the coil comes in this position, perpendicular to the magnetic field, the current direction keeps changing. Now, of course, in the ಓಕೆ, ಏನಾಯ್ತು ಸರ್ಪ್ರೈಸಾ? ನೀವೆಲ್ಲ ಏನ್ ಹೇಳಿದ್ರಿ ನನಗ? ಮೊದಲು ಯಾವ ತರದ ಜನರೇಟರ್ ಸಿಕ್ತಿತ್ತು ನಮಗೆ? ಯಾವ್ದು ಈಸಿ ಅಂತ ತಿಳ್ಕೊಂಡಿದ್ರಿ? ಡಿಸಿ ಏನ್ ಸಿಕ್ತು ನಮಗ? ಸಿಕ್ತೇನ್ ನಮಗ? ಎಸಿ ಸಿಕ್ತು ನೋಡ್ರಿ. ಎಸಿ ಬಹಳ ಈಸಿ. ಎಸಿನ ಬಂದ್ಬಿಡ್ತು ಮೊದಲು. ನೇಚರ್ ನಮಗೆ ನೋಡ್ರಿ ಎಸಿನ ಕೊಡಾಕತೈತಿ. ತಿರ್ಗಿಸಿದ ಕೂಡಲೇ ಏನಾಗತೈತಿ? ಎಸಿ ಹುಟ್ಟಾಕತೈತಿ, ಡಿಸಿ ಹುಟ್ಟಾಕತೈತಿ. ಸತತವಾಗಿ ಕರೆಂಟ್ ಬದಲಾಗತೈತಿ ದಿಕ್ಕು. ಡಿಸಿ ಪಡ್ಕೋಬೇಕಾದ್ರೆ ನಾವು ಮತ್ತೇನೋ ಗದ್ದಲ ಮಾಡ್ಬೇಕು. ಸ್ವಲ್ಪ ಏನ್ ಮಾಡ್ಬೇಕು? ತಲೆ ಓಡಿಸ್ಬೇಕು. ಆಮೇಲೆ ಏನ್ ಉಪಯೋಗಿಸ್ಬೇಕಾಕೈತಿ ನಮಗೆ ಡಿಸಿ ಪಡ್ಕೋಬೇಕಾದ್ರೆ? ಹಂಗಾರ ಯಾರು ಹೇಳ್ತೀರಿ? ಏನ್ ಯೂಸ್ ಮಾಡ್ಬೇಕಾಗ್ಬೋದು ನಮಗೆ? ಯಾವ ಟೆಕ್ನಿಕ್? ಅಲ್ಲ, ಅದು ಎಸಿಯಿಂದ ಡಿಸಿ ಮಾಡ್ಕೊಳ್ಳೋದು ಆಮೇಲೆ ಮಾಡ್ಕೊಳ್ಳೋದು ಹಂಗಲ್ಲ. ಇಲ್ಲೇ ಜನರೇಟರ್ದಾಗ ನಾವು ಡಿಸಿ ಹುಟ್ಟಿಸ್ಬೇಕಾದ್ರೆ ಏನ್ ಮಾಡ್ಕೋಬೇಕು? ಯಾವ ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು? ನೀವು ಮೋಟರ್ದಾಗ ನೋಡಿದಿರ ಅದನ್ನ? ಏನೋ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ವಿ ಅಲ್ಲಿ ಮೋಟರ್ದೊಳಗೆ. ಹಿಂಗಾಗತ್ತಿತ್ತು ಅಲ್ಲಿ ಚಲನೆ. ರಿಂಗ್ ಯೂಸ್ ಮಾಡಿದ್ದಿಲ್ಲ ರೀ. ರಿಂಗ್ ಯೂಸ್ ಮಾಡಿದ್ವಿ. ಒಡಕು ಉಂಗರಗಳನ್ನ, ಸ್ಪ್ಲಿಟ್ ರಿಂಗ್ಸ್ ಅದನ್ನ ಏನಂತಾರು? ದಿಕ್ ಪರಿವರ್ತಕ ಅಂತ ಕರೀತಾರೆ. ದಿಕ್ಕನ್ನ ಪರಿವರ್ತನೆ ಮಾಡುವಂಥದ್ದು. ಅದಕ್ಕೆ ಕಮ್ಯುಟೇಟರ್ಸ್ ಅಥವಾ ಒಡಕು ಉಂಗುರಗಳ ದಿಕ್ ಪರಿವರ್ತಕ ಅಥವಾ ಸ್ಪ್ಲಿಟ್ ರಿಂಗ್ಸ್ ಇದ್ದು ಕಮ್ಯುಟೇಟರ್ ಆಫ್ ಸ್ಪ್ಲಿಟ್ ರಿಂಗ್ಸ್ ನ ಉಪಯೋಗಿಸ್ಬೇಕಾಗ್ತದೆ ಅದನ್ನ ಮಾಡ್ಲಿಕ್ಕೆ. ಈಗ ಮೊದಲು ನಾವು ಎಸಿಯನ್ನ ಪೂರ್ತಿಯಾಗಿ ನೋಡ್ಬಿಡೋಣ, ಎಸಿ ಹೆಂಗ್ ಹುಡ್ತೈತಿ ಅಂತ. animation, ಈಗ ಎಸಿ ಒಳಗನು ಅಷ್ಟು ಈಸಿ ಇಲ್ಲ. ಇನ್ನು ಏನಾಗತ್ತೆ ಇಲ್ಲಿ? ವೈರ್ ಎಲ್ಲ ಇಲ್ಲ ನಾವು ಹೊರಗಿನ ಸರ್ಕಿಟ್ ಕನೆಕ್ಟ್ ಮಾಡಿದ್ನಪ್ಪ, ಇದನ್ನ ಹೋಗಿ ನಾನು ಬಲ್ಬಿಗೆ ಕನೆಕ್ಟ್ ಮಾಡಿಬಿಟ್ನಿ. ಏನಾಗ್ತೈತಿ? ವೈರ್ ಎಲ್ಲ ಗಂಟು ಬೀಳ್ತೈತಲ್ಲ, ಆ ಗಂಟು ಬೀಳಬಾರ್ದು. ಆ ಗಂಟು ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾನು? ನೋಡೋಣ. ಈಗ ಎಸಿ ಒಳಗೂ ಸಹಿತ ಇನ್ನೂ ಮುಗ್ದಿಲ್ಲ ನಮ್ದು. ಈ ಹೊರಗಡೆ ಸರ್ಕಿಟ್ ಎಲ್ಲ ಮುಗಿಸ್ಬೇಕಲ್ಲ ಇದನ್ನ. ಆ ಸರ್ಕಿಟ್ ಮುಗಿಸಿದ ಕೂಡಲೇ ನಾವು ಒಂದ್ ವೇಳೆ ಬಲ್ಬಿಗೆ ಕನೆಕ್ಟ್ ಮಾಡಿದ್ವಿ ಇದನ್ನ ಡೈರೆಕ್ಟ್ ಆಗಿ ಹೋಗಿ ನಮ್ಗೆ ಒಂದು ಬಲ್ಬ್ ಉರ್ಸೋದೈತಿ. ಇದರಿಂದ ಆ ಕಡೆಯಿಂದ ತಿರುಗಿಸ್ಬೇಕು. ತಿರುಗಿಸಿದ ಕೂಡಲೇ ಈ ಬಲ್ಬ್ ಉರಿಬೇಕು. ಹಂಗ್ ಮಾಡ್ಬೇಕಾಗೈತಿ. ಬಲ್ಬಿಗೆ ಕನೆಕ್ಟ್ ಮಾಡ್ತೀವಿ ನಾವು ಇದನ್ನ ಹೋಗಿ. ಈ ವಿದ್ಯುತ್ತನ್ನ ಮಾಡಿದ್ವಿ, ಅವಾಗ ಮಂಡಲ ಪೂರ್ಣಗೊಳ್ತೈತಿ. ಆದ್ರೆ ಇದೆಲ್ಲ ಗಂಟು ಬೆಳಕ್ ಚಲ ಹೋಗ್ತೈತಿ ವೈರ್, ಹೌದಲ್ಲ? ಅದ್ ಹಂಗ ಆಗ್ಬಾರ್ದು. coil is perpendicular to the magnetic field so that we can see the current flipping its direction. But of course, in reality, the coil will be pushed continuously. There will be no stopping. There will be no jerking motion like we are seeing over here. Now the ಓಕೆ, ಸೊ ಇಲ್ಲಿಗೆ ನಮ್ಮ ಕ್ಲಾಸ್ ನಿಲ್ಸೋಣ ಅಂತ. ಯಾಕಂದ್ರೆ ಓಕೆ ಸರ್. ಓಕೆ Okay, sir.